ರಾಜಕೀಯವಾಗಿ ಜನಪರವಾದಂಥ ಸರ್ಕಾರದ ವಿರುದ್ಧ ಜನಪರವಾದಂಥ ವಿಚಾರವನ್ನು ಎತ್ಕೊಂಡು ಮಾಡಬೇಕೇ ವಿನ ಈ ಥರದ್ದು ಏನಾದರೂ ನಡೆದ್ರೆ ಕೇಳಕ್ಕೆ ರೈಟ್ಸ್ ಇಲ್ಲ ಅಂತ ಹೇಳಲ್ಲ. ಕೇಳಕ್ಕೆ ಮುಂಚಿತವಾಗಿ ಕ್ರಮ ಆಗಿದೆ. ಅವ್ರು ಹೇಳೋದಕ್ಕಿಂತ ಮುಂಚಿತವಾಗಿ 21 ಜನ ಅರೆಸ್ಟ್ ಮಾಡಿದ್ರು, FIR ಆಗಿದೆ. ಸೊ ಇನ್ನೂ ಏನಾದ್ರು ಹೆಚ್ಚುವರಿ ಇದ್ರೆ ಒಂದು ಮೆಮೊರಂಡಮ್ ಕೊಡಲಿ ಅಥವಾ ಜಿಲ್ಲಾಡಳಿತಕ್ಕೆ ಹೇಳಲಿ. ಅದನ್ನು ಬಿಟ್ಟು ಸೊ ನಾವು ಮೆರವಣಿಗೆ ತಗೋತೀವಿ, ಪ್ರತಿಭಟನೆ ಮಾಡ್ತೀವಿ, ಪ್ರವಾಕ್ ಮಾಡ್ತೀವಿ, ಕೋಮುಗಲಭೆಗೆ ನಾವು ಹತ್ತಿಕ್ತೀವಿ ಅಂತ ಅಂದರೆ ಸರ್ಕಾರ ಜಿಲ್ಲಾಡಳಿತ ಏನು ಸೂಕ್ಷ್ಮವಾಗಿ ಗಮನ ಹರಿಸಿ ಇದನ್ನ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡ್ತೀವಿ. ಮಂಡ್ಯ ಯಾವಾಗಲೂ ಕೂಡ ಶಾಂತಿಯುತ ಅನ್ನುವಂಥದ್ದು. ಆದ್ರೆ ಪದೇ ಪದೇ ಈ ರೀತಿ ಕೋಮು ಗಲಭೆಗಳು ಅಷ್ಟೇ ಆಗ್ತಾ ಇರುವಂಥದ್ದು ಮತ್ತೆ ಇವೆಲ್ಲ ಪೂರ್ವ ನಿಯೋಜಿತವಾಗಿ ನಡೆಯುವಂತ ಪ್ರಯತ್ನಗಳ 100ಕ್ಕೆ 100ರಷ್ಟು ಪೂರ್ವ ನಿಯೋಜಿತ. ಇದಕ್ಕೆ ಹಿಂದೆ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ. ಎಲ್ಲಿಂದ ಮಂಗಳೂರಿಂದ ಸ್ಟಾರ್ಟ್ ಆಗಿ ಪಾಂಡವಪುರಕ್ಕೆ ಬಂದು ಅಲ್ಲಿ ವಾಸ್ತವ್ಯ ಹೂಡಿ ಏನೆಲ್ಲ ಪ್ರಯತ್ನ ನಡೆಸ್ತಿದ್ರು ಅಂತ ನಾಗಮಂಗಲದಲ್ಲಿ ನಡೆದಾಗಲೂ ನಿಮಗೆಲ್ಲ ಗೊತ್ತಿದೆ. ಈ ಸಲ ನಾಗಮಂಗಲನ ಎಚ್ಚರಿಕೆಯನ್ನು ವಹಿಸಿದ ಮೇಲೆ ಅಲ್ಲಿ ನಡೆದಿಲ್ಲ. ಇಲ್ಲಿ ಮದ್ದೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಆ ಥರ ನಡೆದಿಲ್ಲ. ಬಹುಶಃ ಇಲ್ಲಿ ಯಾವುದೂ ಆ ಥರದ ಘಟನೆ ಇಲ್ಲ ಆದ್ರೂ ಮೀಟಿಂಗ್ ಮಾಡಿ ಎಲ್ಲ ಸಮಾಜದ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಎಲ್ಲ ಬಂದೋಬಸ್ತ್ ಮಾಡಿದ್ರು ಒಂದೆರಡು ಕಲ್ಲು ತೂರಾಡಿರ್ತಕ್ಕಂಥದ್ದು. ಇದು ಪೂರ್ವ ನಿಯೋಜಿತವಾದಂಥ ರೀತಿಯಲ್ಲಿ ಇದೆಲ್ಲ ಕೋಮುಗಲಭೆನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ ಜಿಲ್ಲಾ ಆಡಳಿತ ಗಮನದಲ್ಲಿದೆ. ಎಚ್ಚರಿಕೆ ವಹಿಸಿ ನಾವು ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆ ಕ್ರಮನೂ ತಗೋತೀವಿ. ಹೆಚ್ಚು ಇದನ್ನ ಪ್ರವಾಹ ಹಾಕಿ ಬಿಡಲ್ಲ. ಹೊರಗಡೆಯಿಂದ ಬಂದು ಈ ತರ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಯಾರು ಸರ್? ಅದನ್ನೇ ಎನ್ಕ್ವೈರಿ ಮಾಡಿ ಚೆಕ್ ಮಾಡಿದ ಮೇಲೆ ಅದು ನಿಖರವಾಗಿ ಗೊತ್ತಾಗುತ್ತೆ. ನನಗೆ ಆಮೇಲೆ ಇಂಥ ಘಟನೆಗಳಲ್ಲಿ ಭಾಗಿಯಾದವ್ರ ಮೇಲೆ FIR ವಾಪಸ್ ತಗೊಂಡಿರುವಂತ ಘಟನೆಗಳು ನಡೆದಿದೆ. ವಾಪಸ್ಸು ಯಾವ ಹಂತದಲ್ಲಿ ತಗೋಬೇಕೋ ಅದಕ್ಕೆ ಮಾತ್ರ ತಗೊಳ್ಳಕ್ಕೆ ಸಾಧ್ಯ. ಎಲ್ಲ ಈ ತರದ ಘಟನೆಗಳ ಕಮ್ಯುನಲ್ ವಿಚಾರದಲ್ಲಿ ನಡೆದಂಥವು ಯಾವುದನ್ನೂ ವಾಪಸ್ ತಗೊಳ್ಳೋಂಥ ಮಾಹಿತಿ ನನ್ನ ಮುಂದೆ ಇಲ್ಲ. ರೈತರು ಗಲಾಟೆಗಳು ಅದು ಇದು ಸಣ್ಣ ಪುಟ್ಟ ಬಂದಾಗ ತಗೊಂಡಿದ್ದೀವಿ. ಈ ತರದ ಗಲಾಟೆ ತಗೊಳ್ಳೋದು ಮಸೀದಿ ಒಳಗಡೆಯಿಂದನೇ ಕಲ್ಲು ಎಸೆದಿದ್ದಾರೆ ಅನ್ನೋಂತ ಆರೋಪ ಹೊಂದಿದೆ. ನಿಮ್ಮ ಮಾಹಿತಿ ಏನು ಸರ್? ಮಸೀದಿ ಕಡೆಯಿಂದ ಬಂತು ಅನ್ನೋದಷ್ಟೇ ಮಾಹಿತಿ ಇದೆ. ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಾವು ಒಂದಂತೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಅವ್ರು ಯಾವುದೇ ಸಮಾಜ ಆಗಲಿ ಈ ಘಟನೆಗೆ ಕಾರಣಕ್ಕಂತ ಆದವ್ರನ್ನ ಮೇಲೆ ಕ್ರಮ ತಗೋತಾರೆ.